ಮತ್ಸ್ಯ ತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ. ಮತ್ಸ್ಯ ತರಂಗ. ಬಂಗಡಿ ಮೀನು ಬಳಕಿದಾಗ ರೈತ ಬಾಂಧವರೇ, ಇಂದಿನ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ಕುರಿತು ಮೀನುಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಸಚಿನ್ ಸಿಎಸ್ ಅವರೊಂದಿಗೆ ಸಂದರ್ಶನವಿದೆ. ಸಚಿನ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ವಿವರವಾಗಿ ಮಾಹಿತಿಯನ್ನ ನೀಡಬೇಕು. ಅಷ್ಟೇ ಅಲ್ಲ, ತಾವು ಕೊಡಗಿನಿಂದ ಬಂದಿದ್ದೀರಿ. ಹೌದು ಸರ್. ಹಾಗಾಗಿ ಅಲ್ಲಿ ಹೇಗಿದೆ ಮೀನು ಕೃಷಿ, ಅಲ್ಲಿ ಯಾವ ರೀತಿ ತಾವು ಅಭಿವೃದ್ಧಿಯನ್ನ ಮಾಡ್ತಾ ಇದ್ದೀರಿ, ಕೊಡಗಿನ ವಿಶೇಷತೆಗಳೇನು, ಅಲ್ಲಿ ಯಾವ ರೀತಿ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೀರಿ, ಒಟ್ಟಾರೆ ಮೀನುಗಾರಿಕೆ ಇಲಾಖೆ ಯಾವ ರೀತಿ ಮೀನು ಕೃಷಿಯ ಅಭಿವೃದ್ಧಿಗೆ ಪೂರಕವಾದ ಯೋಜನೆಗಳನ್ನು ತಂದಿದೆ, ಅಭಿವೃದ್ಧಿ ಮಾಡ್ತಾ ಇದೆ, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತ ಸರ್. ಎಲ್ಲರಿಗೂ ನಮಸ್ಕಾರ. ಮೀನುಗಾರಿಕೆ ಇಲಾಖೆ ಕಳೆದ 30-40 ವರ್ಷಗಳಿಂದ ರೈತರ ಅಭಿವೃದ್ಧಿಗೋಸ್ಕರ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿದ್ದಂಥ ಇಲಾಖೆ. ಇತ್ತೀಚಿನ ದಿನಗಳಲ್ಲಿ ಕೊಡಗು ಜಿಲ್ಲೆಯಲ್ಲಿ ಹಲವು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮೊದಲಿಗೆ ಅಲ್ಲಿನ ಜಲಸಂಪನ್ಮೂಲಗಳ ಬಗ್ಗೆ ನಾನು ಹೇಳೋದಾದರೆ, ನಮ್ಮಲ್ಲಿ 2 ಜಲಾಶಯಗಳು ಬರ್ತದೆ. ಒಂದು ಹಾರಂಗಿ, ಮತ್ತೊಂದು ಚಿಕ್ಲಿಹೊಳೆ ಜಲಾಶಯ ಬರ್ತದೆ. ಮತ್ತು ಸುಮಾರು 250 ಕಿಲೋಮೀಟರ್ ಅಷ್ಟು ಕಾವೇರಿ ನದಿ ಭಾಗ ಬರ್ತದೆ. ಅದಲ್ಲದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಗಳು ಬರ್ತದೆ. 40 ಹೆಕ್ಟೇರ್ಗೆ ಮೇಲ್ಪಟ್ಟಿರುವಂಥ ಕೆರೆಗಳು ಸಹ ನಮ್ಮ ವ್ಯಾಪ್ತಿಯಲ್ಲಿ ಬರ್ತದೆ. ಅದಲ್ಲದೆ ಕೊಡಗು ಜಿಲ್ಲೆಯಲ್ಲಿ ಮುಖ್ಯವಾಗಿ ಬೆಳೆಯುವಂಥ ಕಾಫಿ ಬೆಳೆಗಾರರ ತೋಟಗಳಲ್ಲಿರುವಂಥ ಕೃಷಿ ಹೊಂಡಗಳು, ಫಾರ್ಮ್ ಪಾಂಡ್ಸ್ ಅಂತ ನಾವೇನು ಕರೀತೇವೆ, ಅದರಲ್ಲೂ ಸಹ ನಾವು ಮೀನುಗಾರಿಕೆ ಚಟುವಟಿಕೆಗಳನ್ನು ನಡೆಸ್ಕೊಳ್ತಾ ಬರ್ತಾ ಇದ್ದೇವೆ ಸರ್. ಅದಲ್ಲದೆ ನಮ್ಮ ಯೋಜನೆಗಳ ಬಗ್ಗೆ ಹೇಳೋದಾದರೆ, ನಮ್ಮಲ್ಲಿ ಜಿಲ್ಲಾ ವಲಯದಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯಕ್ರಮಗಳು ಬರ್ತದೆ. ಅದರಲ್ಲೂ ನಮಗೆ ಮೀನುಗಾರಿಕೆ ಅಭಿವೃದ್ಧಿಗೋಸ್ಕರ ಅಥವಾ ವಿಸ್ತರಣೆ ಮತ್ತು ಚಟುವಟಿಕೆಗೋಸ್ಕರ, ತರಬೇತಿಗೋಸ್ಕರ ಕಾರ್ಯಕ್ರಮಗಳು ನಮ್ಮಲ್ಲಿದೆ. ಅದಲ್ಲದೆ ರಾಜ್ಯ ವಲಯ ಕಾರ್ಯಕ್ರಮಗಳಲ್ಲಿ ಬೆನಿಫಿಷರಿ ಓರಿಯೆಂಟೆಡ್ ಫಲಾನುಭವಿ ಆಧಾರಿತ ಕಾರ್ಯಕ್ರಮಗಳಲ್ಲಿ ಇಂಡಿವಿಜುವಲ್ ಆಯ್ಕೆಯಾದ ಫಲಾನುಭವಿಗಳಿಗೆ ಮೀನುಗಾರಿಕೆ ಸಲಕರಣೆ ಕಿಟ್ಟುಗಳು ಉಚಿತವಾಗಿ ಮೀನುಮರಿ ಕೊಡುವಂಥ ಕಾರ್ಯಕ್ರಮ, ಕೆಲವೊಬ್ಬರಿಗೆ ಸಬ್ಸಿಡಿ ಮೀನುಮರಿ ಖರೀದಿ ಮಾಡಿದವರಿಗೆ ಸಹಾಯಧನಗಳು, ಅಥವಾ ಕೆರೆ ಅಂಚಿನಲ್ಲಿ ಪಾಲನಾ ಕೊಳಗಳು, ಜಲಾಶಯದ ಅಂಚಿನಲ್ಲಿ, ನಮ್ಮ ಕೊಡಗು ಜಿಲ್ಲೆಗೆ ಸೀಮಿತವಾಗಿ ಹೇಳೋದಾದರೆ ಹಾರಂಗಿ ಜಲಾಶಯ ಮತ್ತು ಚಿಕ್ಲಿಹೊಳೆ ಜಲಾಶಯದ ಅಂಚಿನಲ್ಲಿ ಕೆಲವೊಂದು ತೊಟ್ಟಿಗಳನ್ನು ನಿರ್ಮಾಣ ಮಾಡಿ ಅಲ್ಲೇನೆ ನಾವು ಮೀನುಮರಿಗಳನ್ನು ಬೆಳೆಸಿ ಅದನ್ನೇ ಜಲಾಶಯಕ್ಕೆ ದಾಸ್ತಾನು ಮಾಡ್ತಾ ಇದ್ದೇವೆ. ಆ ಯೋಜನೆಯಲ್ಲೂ ಸಹ ನಾವು ಸಹಾಯಧನ ಕೊಡ್ತಾ ಇದ್ದೀವಿ. ಅದಲ್ಲದೆ ಮುಖ್ಯವಾಗಿ ನಮ್ಮ ಕೇಂದ್ರ ಸರ್ಕಾರದಿಂದ ಬರ್ತಾ ಇರೋಂಥ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲೂ ಸಹ ನಾವು ನಮ್ಮ ಜಿಲ್ಲೆಯ ಮೀನುಗಾರರಿಗೆ, ಮೀನು ಕೃಷಿಕರಿಗೆ ಸಹಾಯಧನಗಳನ್ನು ಕೊಡ್ತಾ ಬರ್ತಾ ಇದ್ದೀವಿ ಸರ್. ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಇದೆಯಲ್ಲ, ಅದರ ಬಗ್ಗೆ ಸಂಪೂರ್ಣವಾಗಿ ಹೇಳಿ ಸರ್. ಸರ್, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಎನ್ನುವುದು 2019-20 ಸಾಲಿನಲ್ಲಿ ಬಜೆಟ್ ಅಲ್ಲಿ ಏನು ಘೋಷಣೆ ಮಾಡಿದ್ರು ಅದರ ಪ್ರಕಾರ 2019-20ರಿಂದ ಈ ಯೋಜನೆ ಪ್ರಾರಂಭ ಆಗಿದೆ. 5 ವರ್ಷಕ್ಕೆ 20,000 ಕೋಟಿಯಷ್ಟು ಅನುದಾನವನ್ನು ಈ ಒಂದು ಯೋಜನೆಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಬಿಡುಗಡೆಗಳನ್ನು ಮಾಡ್ತಾ ಬಂದಿದೆ. ಈಗ ಮೊದಲನೇ ಹಂತದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮುಕ್ತಾಯ ಆಗಿದ್ದು, ಈಗ 2ನೇ ಹಂತದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ನಾವೀಗ ಕಾಲಿಡ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಹಲವು ಸುತ್ತಿನ ಮಾತುಕತೆಗಳು ಆಗಿದೆ. ಯಾವ ಯೋಜನೆಗಳನ್ನು ಅನುದಾನ ಹೆಚ್ಚು ಮಾಡಬೇಕು ಅಥವಾ ರೈತರಿಗೆ ಅನುಕೂಲ ಆಗುವಂತಹ ಯೋಜನೆಗಳಲ್ಲಿ ಏನಾದರೂ ಮಾರ್ಪಾಡು ಮಾಡಬೇಕಾದ್ರೆ ಆ ಮಾರ್ಪಾಡಿಗೆ ತಕ್ಕ ಹಾಗೆ ಎಷ್ಟು ಸಹಾಯಧನ ನಾವು ಕೊಡಬಹುದು, ಈ ಬಗ್ಗೆ ಹಲವು ಸುತ್ತಿನ ಮಾತುಕತೆಗಳಾಗಿ ಈಗ 2ನೇ ಹಂತದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಪ್ರಾರಂಭ ಆಗುತ್ತೆ ಸರ್. ಈಗ ಮೊದಲನೇ ಹಂತದಲ್ಲಿ 5 ವರ್ಷ ಏನೇನ್ ಮಾಡಿದ್ರಿ ಸರ್? ಸರ್, ಈ ಯೋಜನೆ ನಾನು ಹೇಳಲಿಕ್ಕಿಂತ ಮುಂಚೆ ಮೊದಲು ಇದರದ್ದು ಯಾಕೆ ನಾವು ಇದನ್ನ ಯೋಜನೆಯನ್ನು ಪ್ರಾರಂಭ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಇದು ನಮಗೆ ಬೇಕಾಗಿದ್ದಂಥ ಮೇನ್ ಅಂದ್ರೆ ಸುಸ್ಥಿರ ಮತ್ತು ಜವಾಬ್ದಾರಿಯುತ ಬೆಳವಣಿಗೆ ಮೂಲಕ ನೀಲಿ ಕ್ರಾಂತಿಯನ್ನು ಮಾಡಬೇಕು. ಹೇಗೆ ನಮಗೆ ವೈಟ್ ರೆವಲ್ಯೂಷನ್ ಹಾಲಲ್ಲಿ ಕ್ರಾಂತಿಯಾಗಿದೆ, ಗ್ರೀನ್ ರೆವಲ್ಯೂಷನ್ ಕೃಷಿಯಲ್ಲಿ ಕ್ರಾಂತಿಯಾಗಿದೆ, ಅದೇ ರೀತಿ ಮೀನುಗಾರಿಕೆಯಲ್ಲೂ ಸಹ ನೀಲಿ ಕ್ರಾಂತಿ ಆಗಬೇಕು. ಅದು ನಮ್ಮ ಜವಾಬ್ದಾರಿ ಮತ್ತು ನಮ್ಮ ಸಸ್ಟೈನಬಿಲಿಟಿ ಸುಸ್ಥಿರವಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ತಂದರು. ಯಾಕೆ ಮುಂಚೆ ಇರಲಿಲ್ವಾ? ಹಾಗಾದ್ರೆ ಡೆವಲಪ್ಮೆಂಟ್ ಆಗಿರಲಿಲ್ವಾ? ಆಗಿತ್ತು. ಆದರೆ ನಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ
ಅಲ್ಲಿ ಡೆವಲಪ್ಮೆಂಟ್ ಆಗಿರಲಿಲ್ಲ. ಇವತ್ತಿನವರೆಗೂ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಲ್ಲಿ ಮೀನುಗಾರಿಕೆಗೆ ಇಷ್ಟೊಂದು ಬಜೆಟ್ ಅನ್ನು ನಮಗೆ ಯಾವತ್ತೂ ಸಿಕ್ಕಿರಲಿಲ್ಲ. ಇದು ಪ್ರಥಮ ಬಾರಿಗೆ 20,000 ಕೋಟಿ ದೇಶದಾದ್ಯಂತ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ನಮ್ಮ ರಾಜ್ಯ ಸರ್ಕಾರ ಎಲ್ಲ ಇದಕ್ಕೂ ಇಷ್ಟೊಂದು ಅಮೌಂಟ್ ಯಾವತ್ತೂ ಕೊಟ್ಟಿರಲಿಲ್ಲ. ಈಗ ಅದನ್ನ ನಮಗೆ ಕೊಡ್ತಾ ಇರೋದ್ರಿಂದ ನಮಗೆ ಇಷ್ಟೊಂದು ನಾವು ಅಭಿವೃದ್ಧಿನ ಸಾಧಿಸಲಿಕ್ಕೆ ಆಗ್ತಾ ಇದೆ, ಮಾಡ್ತಾ ಇದೀವಿ ಸರ್. ಯಾಕೆಂದ್ರೆ ಮೀನು ಮುಖ್ಯವಾಗಿ ಪೌಷ್ಟಿಕಾಂಶ ಇರೋಂಥ ಆಹಾರ, ಚೀಪ್ ಸೋರ್ಸ್ ಆಫ್ ಫುಡ್ ಅಂತ ನಾವು ಕರಿತೇವೆ. ನಾವು ಬೇರೆ ಮಾಂಸಾಹಾರಕ್ಕೆ ಕಂಪೇರ್ ಮಾಡಿದ್ರೆ ಫಿಶ್ ಕಂಪೇರಿಟಿವ್ಲಿ ಕೆಜಿಗೆ ಚೀಪ್, 100 ರೂಪಾಯಿ, 120, 130 ರೂಪಾಯಿಗೆ ನಮಗೆ ಸಿಗ್ತದೆ. ಇನ್ನೊಂದು ಪೌಷ್ಟಿಕಾಂಶದ ಕೊರತೆಯನ್ನು ತೆಗೀತದೆ. ಮಾಲ್ ನ್ಯೂಟ್ರಿಷನ್ ಅಂತ ನಾವೇನು ಕರಿತೇವೆ, ಮಾಲ್ ನ್ಯೂಟ್ರಿಷನ್ ತೆಗಿತದೆ. ಯಾಕೆಂದರೆ ಫಿಶಲ್ಲಿರೋಂಥ ಪ್ರೋಟೀನು ತುಂಬ ಬೇಗ ಡೈಜೆಸ್ಟ್ ಆಗ್ತದೆ. ಅದರಲ್ಲಿ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರುತ್ತೆ, ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರ್ತಿರ್ತದೆ, ವಿಟಮಿನ್ಸ್ ಮತ್ತು ಮಿನರಲ್ಸ್ ಇರ್ತದೆ. ಸೊ ಇದೆಲ್ಲದೂ ಸಹ ನಮಗೆ ಪೂರಕವಾದ ಆಹಾರ. ಅದು ನಮ್ಮ ಎಸ್ಪೆಷಲಿ ಮುಂದೆ ವಯಸ್ಸಾಗ್ತಾ ಈಗ ಆಗ್ತಾ ಬರ್ತಾರೆ ಅಂತ ಅಲ್ಸೈಮರ್ ಇರ್ಬೋದು, ಡೆಮೆನ್ಷಿಯಾ ಇರ್ಬೋದು, ಈ ಎಲ್ಲ ಕಾಯಿಲೆಗಳಿಗೂ ಮೀನಿನ ಆಹಾರ ಒಂದು ರಾಮಬಾಣ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಯಲ್ಲಿ ಗ್ರಾಸ್ ವ್ಯಾಲ್ಯೂ ಆಡೆಡ್ GAV, ನ್ಯಾಷನಲ್ GAVಗೆ ಫಿಶರೀಸ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗಬೇಕು. ಜೊತೆಯಲ್ಲಿ ಅಗ್ರಿಕಲ್ಚರ್ GAVಲೂ ಸಹ ನಮ್ಮದು ಕಾಂಟ್ರಿಬ್ಯೂಷನ್ ಈಗೇನು 18-19ರಲ್ಲಿ 7% ಇತ್ತು, ಅದನ್ನು 9%ಗೆ ತರಬೇಕು. ನ್ಯಾಷನಲ್ GAVಗೆ ಹಿಂದೆ ಇದ್ದಿದ್ದು ನಮ್ಮದು 1.2% ಇತ್ತು, ಅದನ್ನು 4%ಗೆ ಆದರೂ ನಾವು ತರಬೇಕು ಅನ್ನೋ ಉದ್ದೇಶದಿಂದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಅದ್ರ ಪ್ರಕಾರ ಈಗಾಗಲೇ 24-25ನೇ ಸಾಲಿಗೆ ಅಂದ್ಕೊಂಡಿರೋ ಅಂಥ ಅಗ್ರಿಕಲ್ಚರ್ GAVಯಲ್ಲಿ ನಮ್ಮದು 9% ಅಂತ ನಾವೇನು ಅಂದ್ಕೊಂಡಿದ್ದು, ಆ 9% ನಾವು ಈಗಾಗಲೇ ಸಾಧನೆ ಮಾಡಾಗಿದೆ. ಅದರ ಜೊತೆಯಲ್ಲಿ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಸಹ ಹೆಚ್ಚಿಸಬೇಕು. ಒಂದೇ ಅಲ್ಲ, ಹಿಡಿದಂಥ ಮೀನುಗಳನ್ನು ಹಿಡುವಳಿ ನಂತರದ ಮೂಲಭೂತ ಸೌಕರ್ಯಗಳನ್ನು ಮತ್ತು ಅವರದ ನಿರ್ವಹಣೆ ಎಲ್ಲದನ್ನೂ ಸಹ ಈ ಒಂದು ಯೋಜನೆಯಲ್ಲಿ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆಯನ್ನು ಪ್ರಾರಂಭ ಮಾಡಲಾಯಿತು. ಇದೊಂದೇ ಅಲ್ಲ, ಇದ್ರ ಜೊತೆಯಲ್ಲಿ ತಾಂತ್ರಿಕತೆ, ಹೊಸದಾಗಿ ಬಂದಂಥ ತಾಂತ್ರಿಕತೆ, ಮೀನುಗಾರಿಕೆ ಅಲ್ಲಿ ಸಂಬಂಧಪಟ್ಟ ಹಾಗೆ ಬಂದಂಥ ಹೊಸ ತಾಂತ್ರಿಕತೆಗಳೇನಿದೆ ಅದನ್ನೂ ಸಹ ಅಳವಡಿಸಿಕೊಂಡು ಇರುವಂತಹ ಭೂಮಿ ಮತ್ತು ನೀರಿನ ಲಭ್ಯತೆ, ಈಗೇನು ನಮ್ಮಲ್ಲಿ ಭೂಮಿ ಇದೆ, ಏನು ನಮ್ಮಲ್ಲಿ ನೀರಿನ ಲಭ್ಯತೆ ಇದೆ, ಅದಕ್ಕೆ ಅನುಗುಣವಾಗಿ ಬಂದಂಥ ತಾಂತ್ರಿಕತೆಗಳನ್ನು ನಮ್ಮಲ್ಲಿ ಅಳವಡಿಸಿಕೊಂಡು ಮೀನಿನ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಬಂತು. ಇದನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಬಂದಾಗ ಎಕ್ಸ್ಟೆನ್ಷನ್, ವಿಸ್ತರಣೆ ಮತ್ತು ತೀವ್ರತೆ ಇರೋ ಅಂತ ನಮ್ಮಲ್ಲಿ ಏನು ಭೂಮಿ ನಾವೇನು ಮಾಡ್ತಾ ಇದ್ದೀವಿ ಅದನ್ನು ವಿಸ್ತರಣೆ ಮಾಡುವಂಥದ್ದು, ಮತ್ತು ಇಂಟೆನ್ಸಿಫಿಕೇಶನ್, ತೀವ್ರತೆಯನ್ನು ಹೆಚ್ಚು ಮಾಡುವಂಥದ್ದು. ಮುಂಚೆ ಒಂದು ಮೀನನ್ನು ಮಾತ್ರ ನಾವು ಬೆಳೆಸ್ತಾ ಇದ್ವಿ, ಆ ಜಾಗದಲ್ಲಿ ಈಗ 4-5 ವೆರೈಟಿ ಮೀನುಗಳನ್ನು ಬಿಟ್ಬಿಟ್ಟು ಬೆಳೆಸುವಂಥದ್ದು. ಮತ್ತು ವೈವಿಧ್ಯೀಕರಣ, ಒಂದೇ ಮೀನು 2 ಥರ ಮೀನು ಬದಲು ಜಾಸ್ತಿ ಮೀನುಗಳನ್ನು ಬೆಳೆಸುವಂಥದ್ದು. ಅಂದರೆ ಕನ್ಸ್ಯೂಮರಿಗೆ ಬೇಕಾದಂಥ ಫಿಶ್ಗಳನ್ನು ನಾವು ಕೊಡುವಂಥದ್ದು ಆಗಬೇಕು. ಈ ಎಲ್ಲ ಕಾರಣದಿಂದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆಯನ್ನ 2019-20ರಲ್ಲಿ ಕೇಂದ್ರ ಸರ್ಕಾರ ಘೋಷಣೆ ಆಯಿತು. ಅದನ್ನ ಈಗ ನಾವು ನಡೆಸ್ಕೊಂತ ಬರ್ತಾ ಇದ್ದೀವಿ ಸರ್. ಅದೇ 5 ವರ್ಷದಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ರಿ ಅಂತ? ಈಗ 5 ವರ್ಷದಲ್ಲಿ ನಮ್ಮಲ್ಲಿ 2 ತರ ಅದರಲ್ಲಿ ಫಂಡಿಂಗ್ ಪ್ಯಾಟರ್ನ್ ಬರ್ತದೆ, ಯಾವ ರೀತಿ ಹಣಕಾಸು ಯೋಜನೆ ಆಗ್ತದೆ ಅನ್ನೋದ್ರ ಬಗ್ಗೆ. ಮೊದಲಿಗೆ ಸೆಕ್ಟರ್ ಸ್ಕೀಮ್ ಅಂತ ಒಂದು ಬರ್ತದೆ, ಇನ್ನೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತೇಳಿ ಬರ್ತದೆ. ಅದರಲ್ಲಿ ಒಂದು ಫಲಾನುಭವಿ ಆಧಾರಿತ ಕಾರ್ಯಕ್ರಮಗಳು, ಇನ್ನೊಂದು ಫಲಾನುಭವಿ ಅಲ್ದಲೇ ಇರೋಂಥ ಕಾರ್ಯಕ್ರಮಗಳು. ಫಲಾನುಭವಿ ಆಧಾರಿತ ಕಾರ್ಯಕ್ರಮಗಳಲ್ಲಿ ನಮಗೆ 40% ಮತ್ತು 60% ಸಬ್ಸಿಡಿನ ಕೊಡ್ತವೆ. ಸಾಮಾನ್ಯ ವರ್ಗದ ರೈತರಿಗೆ 40% ಸಬ್ಸಿಡಿ ಸಿಗ್ತದೆ. SC, ST ಮತ್ತು ಮಹಿಳೆಯರಿಗಾದ್ರೆ 60% ಸಹಾಯಧನ ಈ ಒಂದು ಕಾರ್ಯಕ್ರಮದಲ್ಲಿ ಸಿಗ್ತದೆ. ಇದರಲ್ಲಿ ನಮಗೆ ಮೇಯ್ನ್ ಆಗಿ 3 ಯೋಜನೆಗಳನ್ನು ಬ್ರಾಡ್ ಆಗಿ ಕ್ಲಾಸಿಫಿಕೇಶನ್ ನಾವು ಮಾಡ್ತೇವೆ. ಒಂದು ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವಂಥದ್ದು, ಇನ್ನೊಂದು ಮೂಲಭೂತ ಸೌಕರ್ಯಗಳನ್ನು ಮಾಡುವಂಥದ್ದು ಮತ್ತು ಮೀನು ಹಿಡುವಳಿಯ ನಂತರದ ಮ್ಯಾನೇಜ್ಮೆಂಟ್, ನಿರ್ವಹಣೆಗಳನ್ನು ಮಾಡುವಂಥದ್ದು, ಇನ್ನೊಂದು ಮೀನುಗಾರಿಕೆ ನಿರ್ವಹಣೆ ಮತ್ತು ನಿಯಂತ್ರಣ, ರೆಗ್ಯುಲೇಷನ್ ಮತ್ತು ಮ್ಯಾನೇಜ್ಮೆಂಟ್ ಮತ್ತು ರೆಗ್ಯುಲೇಷನ್ನ ಮಾಡುವಂಥದ್ದು. ಈ 3 ಯೋಜನೆಗಳಲ್ಲಿ ಹಲವಾರು ಕಾರ್ಯಕ್ರಮಗಳು ಇದೆ. ಉತ್ಪಾದನೆ ಮತ್ತು ಉತ್ಪಾದನೆ ಹೆಚ್ಚಿಸುವಂಥದ್ದು ಕಾರ್ಯಕ್ರಮಗಳಲ್ಲಾದರೆ ಮೀನು ಮರಿ ಹ್ಯಾಚರಿಗಳನ್ನು ಮಾಡುವಂಥದ್ದು, ಹೊಸದಾಗಿ ಮೀನು ಕೃಷಿ ಕೊಳಗಳನ್ನು ನಿರ್ಮಾಣ ಮಾಡುವಂಥದ್ದು, ಅಥವಾ ನಾವು ಸಮಗ್ರ ಮೀನು ಕೃಷಿ ಮಾಡಲಿಕ್ಕೆ ಬೇಕಾದಂಥ ಕೊಳಗಳನ್ನು ನಿರ್ಮಾಣ ಮಾಡುವಂಥದ್ದು. ಈ ಥರ ಹಲವು ಕಾರ್ಯಕ್ರಮಗಳು ನಮ್ಮ ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆಯಲ್ಲಿ ಇದೆ. ಇದು ಅಲ್ಲದಲ್ಲೇ ಹಿನ್ನೀರು, ಅಂದರೆ ನಾವು ಎಸ್ಚುರಿಗಳಲ್ಲಿ ಎಲ್ಲಿ ಸಮುದ್ರ ಮತ್ತು ನದಿ ಭಾಗ ಸೇರುತ್ತೆ ಅದನ್ನು ಹಿನ್ನೀರು ಎಸ್ಚುರಿ ಅಂತ ಕರೀತೇವೆ. ಅಲ್ಲಿ ಸಹ ಅಕ್ವಾಕಲ್ಚರ್ ಅಂದರೆ ಮೀನು ಕೃಷಿ ಕೊಳಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ಎಲ್ಲಿ ಆಲ್ಕಲೈನ್ ಮತ್ತು ಸಲೈನ್ ಲ್ಯಾಂಡ್ ಇರ್ತದೆ ಅಲ್ಲಿ ಸಹ ನಾವು ಹ್ಯಾಚರಿಗಳನ್ನು ಮಾಡುವಂಥದ್ದು, ಮೀನು ಕೃಷಿ ಕೊಳಗಳನ್ನು ನಿರ್ಮಾಣ ಮಾಡುವಂಥದ್ದು.
ಆಮೇಲೆ ಜಲಾಶಯಗಳಿಗೆ ಮೀನು ಮರಿಗಳನ್ನು ದಾಸ್ತಾನು ಮಾಡುವಂಥದ್ದು, ಇದೆಲ್ಲದೂ ಸಹ ನಮಗೆ ಮೀನು ಮರಿ ಉತ್ಪಾದನೆ ಮತ್ತು ಉತ್ಪಾದಕತೆಯಲ್ಲಿ ಮೊದಲನೇ ಇದರಲ್ಲಿ ಬರ್ತದೆ. ಇದಲ್ಲದೆ ನಮಗೆ ಸಮುದ್ರ ಮೀನುಗಾರಿಕೆಯಲ್ಲಿ ಸಂಬಂಧಪಟ್ಟಂಗೆ ಸಮುದ್ರ ಮೀನುಗಳ ಹ್ಯಾಚರಿಗಳನ್ನು ನಿರ್ಮಾಣ ಮಾಡುವಂಥದ್ದು, ಅಥವಾ ಸಮುದ್ರದ ಮೀನುಗಳ ನರ್ಸರಿಗಳನ್ನು ಹ್ಯಾಚರಿ ಮಾಡುವಂಥದ್ದು, ಅಥವಾ ಓಪನ್ ಕೇಜ್ ತೆರೆದ ಪಂಜರಗಳನ್ನು ಸಮುದ್ರದಲ್ಲಿ ಮಾಡುವಂಥದ್ದು, ಅಥವಾ ಕಡಲ ಚಿಪ್ಪು ಅಂದರೆ ನಾವೇನು ಮಜಲ್ಸ್ ಅಂತ ಏನು ಕರಿತೇವೆ ಅದರದ್ದು ಕೃಷಿ ಮಾಡುವಂಥದ್ದು ಇರ್ಬೋದು, ಅಥವಾ ಜಲ ಸಸ್ಯಗಳು ಕಳೆಗಳು ಅಂತ ನಾವೇನು ವೀಡ್ಸ್ ಅಂತ ಕರಿತೇವೆ ಆ ಜಲಸಸ್ಯಗಳನ್ನು ಸಹ ಅದು ಎಸ್ಪೆಷಲಿ ನಮ್ಮ ಕಡಲ ತೀರದಲ್ಲಿ ಮಾಡುವಂಥ ಕೃಷಿಗಳು, ಇದೆಲ್ಲ ಸಹ ನಮಗೆ ಉತ್ಪಾದನೆ ಮತ್ತು ಉತ್ಪಾದಕತೆಯಲ್ಲಿ ಬರ್ತಾ ಹೋಗ್ತದೆ. ಆಮೇಲೆ ನಮ್ಮ ಹಿಮಾಲಯ ಸ್ವಲ್ಪ ನಮ್ಮ ನಾರ್ದರ್ನ್ ರೀಜನ್ಸಿಗೆ ಹೋದರೆ ಅಲ್ಲಿ ಕೋಲ್ಡ್ ವಾಟರ್ ಫಿಶರೀಸ್ ಇದೆ, ಅದರಲ್ಲಿ ಟ್ರೌಟ್ಸ್ ಇರ್ಬೋದು. ಸೊ ಅದಕ್ಕೆ ಬೇಕಾದಂಥ ನರ್ಸರಿಗಳು, ಹ್ಯಾಚರಿಗಳು, ರೇಸ್ ವೇಸ್ಗಳಂತ ಕರಿತೇವೆ, ಅದರಲ್ಲಿ ಕಲ್ಚರ್ ಮಾಡಲಿಕ್ಕೆ ಬೇಕಾಗಿರೋಂಥದ್ದು. ಜೊತೆಯಲ್ಲಿ ಅಲ್ಲೂ ಸಹ ಪಂಜರಗಳನ್ನು ಹಾಕುವಂಥದ್ದು, ತುಂಬ ಚಳಿ ಇರೋಂಥ ಜಾಗದಲ್ಲಿ ಆ ಪಂಜರಗಳನ್ನು ಹಾಕಿ ಪಂಜರಗಳಲ್ಲಿ ಮೀನು ಕೃಷಿಯನ್ನು ಮಾಡುವಂಥದ್ದು. ಅಂದರೆ ಒಂದೇ ಜಾಗದಲ್ಲಿ 2-3 ವೆರೈಟಿ ಜೊತೆಯಲ್ಲಿ ಒಂದು ಪಂಜರನ ನಾವು ಹಾಕಿದರೆ ಆ ಪಂಜರದಲ್ಲೂ ಸಹ ಮತ್ತೆ ಒಂದು ವೆರೈಟಿನ ಫಿಶನ್ನು ನಾವು ಬೆಳೆಸ್ಬೋದು ಅಂತ. ಈಗಾಗಲೇ ನಾವು ಅದನ್ನು KRS ಜಲಾಶಯದಲ್ಲೂ ಸಹ ನಾವು ಈಗಾಗಲೇ ಅದನ್ನು ಮಾಡ್ತಾ ಇದ್ದೇವೆ. ಅಂದರೆ ಒಂದೇ ಜಾಗದಲ್ಲಿ 2-3 ವೆರೈಟಿಗಳನ್ನು ಬೆಳೆಸುವಂಥ ಕೆಲಸಗಳನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಅದಲ್ಲದೆ ಅಲಂಕಾರಿಕ ಮೀನುಗಳು, ನಾವೇನು ಅಕ್ವೇರಿಯಂ ಫಿಶಸ್ ಅಂತೇಳಿ ಕಲಿತೇವೆ, ಈ ಅಲಂಕಾರಿಕ ಮೀನುಗಳನ್ನು ಉತ್ಪಾದನೆ ಮಾಡುವಂಥದ್ದು, ಅದನ್ನು ಬೆಳೆಸುವಂಥದ್ದು, ಅದರದ್ದು ಹ್ಯಾಚರಿಗಳು, ತಾಯಿ ಮೀನುಗಳದ ಬ್ರೂಡ್ ಬ್ಯಾಂಕ್ಗಳನ್ನು ಅದನ್ನು ಸಹ ನಾವು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಮಾಡ್ಬೋದು. ಅದರ ಜೊತೆಯಲ್ಲಿ ಆಂಗ್ಲಿಂಗ್, ಕ್ರೀಡಾ ಮೀನುಗಾರಿಕೆ ಅಂತ ನಾವೇನು ಕರಿತೇವೆ, ಗೇಮ್ ಫಿಶಿಂಗ್ ಅಂತ ನಾವು ಕರಿತೇವೆ, ಅದರಲ್ಲೂ ಸಹ ನಾವು ಇದರಲ್ಲಿ ಸಹಾಯಧನ ನಾವು ಕೊಡ್ತಾ ಇದ್ದೇವೆ. ತಂತ್ರಜ್ಞಾನ ಅಳವಡಿಕೆ ಅಂದರೆ ಹೊಸ ಟೆಕ್ನಾಲಜೀಸ್ ಏನಾದ್ರು ಬಂದಿದ್ರೆ, ಅಂದರೆ RAS ಅಂತ ರೀಸರ್ಕ್ಯುಲೇಟರ್ ಅಕ್ವಾಕಲ್ಚರ್ ಸಿಸ್ಟಮ್ ಅಂತೇಳಿ ಕರಿತೇವೆ ಅದು, ಅಥವಾ ಬಯೋಫ್ಲಾಕ್ ಇರ್ಬೋದು. ಈ ಎಲ್ಲ ತಂತ್ರಜ್ಞಾನಗಳನ್ನು ಸಹ ಅಳವಡಿಸಿಕೊಂಡು ಮೀನು ಕೃಷಿನ ಅಥವಾ ಮೀನು ಉತ್ಪಾದಕತೆಯನ್ನು ಹೆಚ್ಚಿಸುವ ಬಗ್ಗೆ ಮಾಡ್ತಾ ಇದ್ದೇವೆ. ಇನ್ನು ಮೂಲಭೂತ ಸೌಕರ್ಯ ಮತ್ತು ಹಿಡುವಳಿ ನಂತರದ ಚಟುವಟಿಕೆಗಳು ಅಥವಾ ನಿರ್ವಹಣೆಗಳಲ್ಲಿ ಕೋಲ್ಡ್ ಚೈನ್, ಶೀತಲ ಸರಪಳಿ ಕೋಲ್ಡ್ ಚೈನ್ ಅನ್ನು ಮಾಡಲಿಕ್ಕೆ ಬೇಕಾದಂಥ ಇನ್ಸುಲೇಟೆಡ್ ವೆಹಿಕಲ್ಸ್ಗಳು, ಕೋಲ್ಡ್ ಸ್ಟೋರೇಜ್ಗಳು, ಮತ್ತೆ ಮಂಜುಗೆಡ್ಡೆ ಕಾರ್ಖಾನೆಗಳು, ಅದರಲ್ಲೂ ನಮಗೆ ವೆರೈಟಿ ಇದೆ. 10 ಟನ್ನು, 20 ಟನ್ನು, 30 ಟನ್ನು, 40 ಟನ್ನು, ಬೇರೆ ಬೇರೆ ಕೆಪಾಸಿಟಿ ಅವ್ರದ್ದು ಎಷ್ಟು ಜಾಗ ಇದೆ ಆ ಜಾಗಕ್ಕೆ ತಕ್ಕ ಹಾಗೆ 10 ಟನ್, 20 ಟನ್, 30 ಟನ್ ಅಷ್ಟು ಸಾಮರ್ಥ್ಯ ಇರೋಂಥ ಶೈತ್ಯಾಗಾರಗಳನ್ನು ನಾವು ಮಾಡ್ತಾ ಇದ್ದೀವಿ. ಶಾಖ ನಿರೋಧಕ ವಾಹನಗಳು ಅಂದರೆ ಇನ್ಸುಲೇಟೆಡ್ ವೆಹಿಕಲ್ಸ್ಗಳು, ಜೊತೆಗೆ ಜೀವಂತ ಮೀನು ಮಾರಾಟ ಕೇಂದ್ರಗಳು. ಕೆಲವೊಬ್ಬರಿಗೆ ಇಷ್ಟ ಆಗದಲ್ಲೇ ಇರ್ಬೋದು, ಸತ್ತಿರೋ ಮೀನುಗಳು 1 ದಿನ ಆಗಿದೆ, 2 ದಿನ ಆಗಿದೆ. ಕೆಲವೊಬ್ಬರಿಗೆ ಜೀವಂತ ಮೀನುಗಳು ಅವಾಗ್ಲೇನೆ ಹಿಡಿದ್ಬಿಟ್ಟು ನಿಮ್ಮ ಮುಂದೆನೆ ಹಿಡಿದ್ಬಿಟ್ಟು ಅದನ್ನು ನಿಮಗೆ ಕಟ್ ಮಾಡಿ ಪ್ಯಾಕ್ ಮಾಡಿ ಕೊಡ್ತಾರೆ. ಜನಗಳು ಅದಕ್ಕೆ 10 ರೂಪಾಯಿ 20 ರೂಪಾಯಿ ಜಾಸ್ತಿ ಕೊಡ್ಲಿಕ್ಕೆ ರೆಡಿ ಇರ್ತಾರೆ. ಅಂಥವ್ರು ಅದನ್ನು ಜೀವಂತ ಮೀನು ಮಾರಾಟ ಕೇಂದ್ರಗಳು ಸಹ ಮಾಡ್ತಾ ಇದ್ದೇವೆ. ಈಗಾಗಲೇ ಕೊಡಗು ಜಿಲ್ಲೆಯಲ್ಲೂ ಸಹ ಆ ಥರ ಒಂದು ಜೀವಂತ ಮೀನು ಮಾರಾಟ ಕೇಂದ್ರನ ನಾವು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ಅಲ್ಲ, ಈ ಜೀವಂತ ಮೀನು ಮಾರಾಟ ಅಂದ್ರೆ ಏನ್ ಸೌಲಭ್ಯ ಕೊಡ್ತೀರಿ ಅವರಿಗೆ? ಜೀವಂತ ಮೀನು ಮಾರಾಟದಲ್ಲಿ ಸರ್ ಅವರಿಗೆ ಅವರು ಪಾಂಡಲ್ಲಿ ಬೆಳೆಸಿರೋಂಥ ಮೀನುಗಳನ್ನ ಜೀವಂತವಾಗಿ ಇಟ್ಕೊಂಡು ಬರ್ತಾರೆ. ಸೊ ಅದನ್ನ ಅವ್ರದೇ ಒಂದು ಜಾಗದಲ್ಲಿ ಜೀವಂತವಾಗಿ ಹಾಗೆ ಒಂದು ತೊಟ್ಟಿನ ಮಾಡಿಬಿಟ್ಟು ಆ ತೊಟ್ಟಿಯಲ್ಲಿ ಮೀನುಗಳನ್ನ ಇಟ್ಟಿರ್ತಾರೆ. ಸೊ ಗ್ರಾಹಕರು ಬಂದ್ರೆ ಅವ್ರಿಗೆ ಯಾವ ಮೀನು ಬೇಕು, 1 kg ಬೇಕಾಗಿರುತ್ತೆ, ಕೆಲವೊಬ್ರಿಗೆ 1/2 kg ಬೇಕಾಗಿರ್ತದೆ. ಸೊ ಅವ್ರ ಮುಂದೆನೇ ಹಿಡಿದ್ಬಿಟ್ಟು ಅಲ್ಲೇ ಕಟ್ ಮಾಡಿ ಫ್ರೆಶ್ ಆಗಿ ಪ್ಯಾಕ್ ಮಾಡಿ ಕೊಡುವಂಥದ್ದು. ಕೆಲವೊಬ್ರಿಗೆ ಅನುಮಾನ ಇರ್ತದೆ, 2 ದಿನ ಆಗಿರ್ತದೆ ಮೀನು ಹಿಡಿದ್ಬಿಟ್ಟು, 3 ದಿನ ಆಗಿದೆ, ಇದು ಫ್ರೆಶ್ ಇರುತ್ತೋ ಇಲ್ವೋ ಅನ್ನೋ ಅನುಮಾನ ಇರ್ತದೆ. ಬಟ್ ಅವಾಗ ಸಹ ನಾವು ಈ ಜೀವಂತ ಮೀನು ಮಾರಾಟ ಕೇಂದ್ರಗಳನ್ನು ಕೊಡ್ತೇವೆ. ಜೊತೆಯಲ್ಲಿ ಮೀನಿಗೆ ಬೇಕಾಗಿರೋಂಥ ಆಹಾರ ಉತ್ಪಾದನೆ, ಆಹಾರಕ್ಕೆ ಬೇಕಾದಂಥ ಪೆಲೆಟೆಡ್ ಫೀಡ್ ಅಂತ ನಾವೇನು ಪಶು ಆಹಾರಗಳನ್ನು ಉಪಯೋಗಿಸ್ತೇವೆ, ಅದೇ ರೀತಿ ಮೀನಿಗೂ ಸಹ ನಾವು ಆಹಾರಗಳನ್ನು ಉಪಯೋಗಿಸಿ ಮೀನು ಕೃಷಿಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೂ ಬೇಕಾಗಿರೋಂಥ ಉತ್ಪಾದನಾ ಸಾಮರ್ಥ್ಯಗಳು ಎಷ್ಟು, ದಿನಕ್ಕೆ 8 ಟನ್ನು, 2 ಟನ್ನು, 20 ಟನ್ನು ಅಥವಾ 100 ಟನ್ನು, ದಿನಕ್ಕೆ 100 ಟನ್ನು ಮಾಡೋಷ್ಟು ಸಾಮರ್ಥ್ಯ ಇರೋಂಥ ಮೀನು ಆಹಾರ ಉತ್ಪಾದನೆಗೂ ಸಹ ನಾವು ಸಬ್ಸಿಡಿ ಅಮೌಂಟನ್ನು ಈ ಒಂದು ಯೋಜನೆಯಲ್ಲಿ ಕೊಡ್ತಾ ಇದ್ದೇವೆ. ಇದಲ್ದಲೇ ವಿಸ್ತರಣೆ, ಇಷ್ಟಲ್ದಲ್ಲ ಮುಂದೆ ವಿಸ್ತರಣೆ ಮಾಡಬೇಕಲ್ಲ, ಅದಕ್ಕೂ ಸಹ ವಿಸ್ತರಣೆಗೆ ಬೇಕಾಗಿರೋಂಥ ಆಕ್ಟಿವಿಟೀಸ್, ಚಟುವಟಿಕೆಗಳು ಏನಾದ್ರು ಮಾಡಲಿಕ್ಕಿದ್ರೆ ಈ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲೂ ಸಹ ಸಬ್ಸಿಡಿ ಅಮೌಂಟನ್ನು ನಾವು ಕೊಡ್ತಾ ಇದ್ದೇವೆ, ಸಹಾಯಧನ ನಾವು ಕೊಡ್ತಾ ಇದ್ದೇವೆ. ಇದಲ್ದಲೇ ಮೀನುಗಾರರಿಗೆ ನಿರ್ವಹಣೆಗೋಸ್ಕರ ಕಡಲ ಭಾಗದಲ್ಲಿ ನಮಗೆ ವರ್ಷಕ್ಕೆ 2 ತಿಂಗಳು ಮೀನುಗಾರಿಕೆ ನಿಷೇಧ ಇರ್ತದೆ. ಆ ಟೈಮಲ್ಲಿ ಅವರು ಜೀವನ ನಿರ್ವಹಣೆಗೋಸ್ಕರ ಅಂತಾನೆ ಫಿಶರ್ಮನ್ ವೆಲ್ಫೇರ್ ಸ್ಕೀಮ್ ಅಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಅವರಿಗೆ ಸ್ವಲ್ಪ ಅಮೌಂಟನ್ನು ಸಹ ಈ ಒಂದು ಯೋಜನೆಯಲ್ಲಿ ಕೊಡುವಂತ ಅವಕಾಶ ಇದೆ. ಇದಲ್ದರಲ್ಲೇ ನಮಗೆ ಆಳ ಮೀನುಗಾರಿಕೆ,
ಮತ್ತೆ ಮೀನುಗಾರರಿಗೆ ಬೇಕಾದಂತ ರಕ್ಷಣೆಗಳು, ಸೋನಾರ್ ಇರ್ಬೋದು, ಮೀನು ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿ, ತಂತ್ರಜ್ಞಾನಗಳನ್ನ ಅವರ ದೋಣಿಯಲ್ಲಿ ಅಳವಡಿಸಿಕೊಂಡು ಮೀನು ಶಿಕಾರಿ ಮಾಡಲಿಕ್ಕೆ ಬೇಕಾಗಿರೋಂಥ ಎಲ್ಲಾ ಸವಲತ್ತುಗಳು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಸಿಗುತ್ತೆ. ಮೀನು ಹುಟ್ಟಿದ್ರಿಂದ ಹಿಡಿದು ಅದು ಬೆಳವಣಿಗೆಯಾಗಿ ಅದು ಸತ್ತು ಅದನ್ನ ಮಾರ್ಕೆಟಿಗೆ ಮಾಡಲಿಕ್ಕೆ ಬೇಕಾಗಿರಕ್ಕಂಥ ಎಲ್ಲಾ ಸವಲತ್ತುಗಳು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ. ಮಾರುಕಟ್ಟೆ ಒಂದೇ ಅಲ್ಲ, ಈವನ್ ನಾವು ಅದನ್ನ ಎಕ್ಸ್ಪೋರ್ಟ್ ಸಹ ಮಾಡಲಿಕ್ಕೂ ಅವಕಾಶ ಇದೆ, ವ್ಯಾಲ್ಯೂ ಅಡಿಷನ್ ಮಾಡಲಿಕ್ಕೂ ಈ ಒಂದು ಯೋಜನೆಯಲ್ಲಿ ಅವಕಾಶ ಇದೆ. ಮೀನು ನಮ್ಮ ದೇಶದಿಂದ ಹೊರದೇಶಕ್ಕೆ ರಫ್ತು ಕೂಡ ಆಗುತ್ತಾ? ಖಂಡಿತ ಆಗ್ತಾ ಇದೆ ಸರ್. ನಾವು 2018-19 ಒಟ್ಟು 46,000 ಕೋಟಿ ಮೌಲ್ಯದ ಮೀನು ರಫ್ತು ಮಾಡಿದ್ದೇವೆ. ಅದು ಈಗ 24-25 60,000 ಕೋಟಿಗೆ ಹೆಚ್ಚುವರಿಯಾಗಿ ಜಂಪ್ ಆಗಿದೆ. ಅಷ್ಟು ಈಗಾಗಲೇ ನಮ್ಮಲ್ಲಿ ರಫ್ತು ಆಗ್ತಾ ಇದೆ. ರಫ್ತು ಆಗ್ತಿರೋದ್ರಲ್ಲಿ ಮುಖ್ಯವಾಗಿ ಬರ್ತಾ ಇರೋಂಥದ್ದು ನಮ್ಮಲ್ಲಿ ಕಡಲು ಮೀನುಗಾರಿಕೆ ಮೂಲಕ ಬರ್ತಾ ಇರೋಂಥ ಶ್ರಿಂಪ್ಸ್ ಇರ್ಬೋದು, ಆ ತರದ್ದು ನಮ್ಮಲ್ಲಿ ರಫ್ತು ಆಗ್ತಾ ಇದೆ. ಇನ್ನು ಒಳನಾಡು ಮೀನುಗಾರಿಕೆಯಲ್ಲಿ ನಾವೇನ್ ಮಾಡ್ತಾ ಇದೀವಿ, ಮೀನು ಕೃಷಿ ಮಾಡ್ತಾ ಅದು ನಮ್ಮ ಲೋಕಲ್ ಕನ್ಸಂಪ್ಷನ್ಗೆ ಸರಿ ಆಗ್ತಾ ಇದೆ. ಈಗ ಮತ್ತೆ ಇನ್ನು 5 ವರ್ಷಗಳ ಕಾಲ ಏನು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮುಂದುವರಿಯುತ್ತಲ್ಲ, ಅದರಲ್ಲಿ ಏನಾದರೂ ಒಂದಷ್ಟು ವಿಶೇಷತೆಗಳಿರಬಹುದಾ, ಅಥವಾ ಈಗೇನಿದಾವೆ ಯೋಜನೆಗಳು ಅದನ್ನೇ ಮುಂದುವರಿಸ್ತೀರಾ? ಇದರಲ್ಲಿ ಕೆಲವೊಂದು ಯೋಜನೆಗಳನ್ನ ಕೈ ಬಿಡಬಹುದು, ಅಥವಾ ಇರೋ ಯೋಜನೆಗಳಲ್ಲಿ ಅನುದಾನವನ್ನ ಜಾಸ್ತಿ ಸಹ ಮಾಡಲಿಕ್ಕೆ ಈಗಾಗಲೇ ಚಿಂತನೆಗಳು ನಡೀತಾ ಇದೆ. ಹೊಸದೇನಾದ್ರೂ ನಿರೀಕ್ಷೆ ಮಾಡಬಹುದಾ? ಈ 5 ವರ್ಷದಲ್ಲಿ ಹೊಸದ ಆಧುನಿಕತೆ ಏನಾದ್ರು ಬಂದಿದ್ರೆ ಖಂಡಿತ ಅದನ್ನ ನಿರೀಕ್ಷೆನ ನಾವು ಮಾಡಬಹುದು. ಈಗಾಗಲೇ ಮೊದಲನೇ ಹಂತದಲ್ಲಿ ಪ್ರೊಡಕ್ಷನ್ ಮತ್ತು ಪ್ರೊಡಕ್ಟಿವಿಟಿಗೆ ನಾವು ಉತ್ಪಾದನೆ ಮತ್ತು ಉತ್ಪಾದಕತೆಗೆ ಜಾಸ್ತಿ ಒಲವು ಕೊಟ್ಟಿದ್ದೇವೆ, ಅದಕ್ಕೇ ಜಾಸ್ತಿ ಸಹಾಯಧನಗಳನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಅದರದ್ದು ಶೀತಲೀಕರಣ ಚೈನ್ಗಳ ಸಪ್ಲೈ ಚೈನ್ ಇರ್ಬೋದು, ಕೋಲ್ಡ್ ಚೈನ್ಗಳಿರ್ಬೋದು, ಇದರದ್ದು ಬಗ್ಗೆ ಜಾಸ್ತಿ ಒತ್ತು ಸಿಗಬಹುದು ಅನ್ನೋ ಒಂದು ಭರವಸೆ ನಮಗಿದೆ. ಎಲ್ಲಾ ಕಡೆನೂ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲ ಅಲ್ವಾ, ಕೃತಕ ಬುದ್ಧಿಮತ್ತೆ ನಿಮ್ಮಲ್ಲೂ ಬಂದಿದೆಯಾ? ಕೃತಕ ಬುದ್ಧಿಮತ್ತೆ ನಮ್ಮಲ್ಲೂ ಇದೆ, ಆದ್ರೆ ಆ ಲೆವೆಲ್ಗೆ ಇನ್ನೂ ರೀಚ್ ಆಗಿಲ್ಲ, ಬಟ್ ನಿಧಾನಕ್ಕೆ ನಮ್ಮಲ್ಲೂ ಸಹ ಬರ್ತಾ ಇದೆ. ಖಂಡಿತ ಅದು ಮುಂದಿನ ದಿನಗಳಲ್ಲಿ ಬರ್ತದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿನಲ್ಲಿ ಲಾಭ ತಗೋಬೇಕು ಅಂದ್ರೆ ಹೇಗೆ, ಅದರ ಪ್ರೊಸೀಜರ್ ಏನು, ಏನ್ ಮಾಡಬೇಕಾಗತ್ತೆ? ಸರ್, ಮೊದಲು ನಮಗೆ ಆಕ್ಷನ್ ಪ್ಲಾನ್, ನಾವೇನು ವಾರ್ಷಿಕ ಅಭಿವೃದ್ಧಿಗಳನ್ನು ನಾವು ಮಾಡ್ತೇವೆ, ಅಲ್ಲಿ ಲೋಕಲ್ ನಮಗೆ ಆ ಜಿಲ್ಲೆಯಿಂದ ಎಷ್ಟು ಬೇಡಿಕೆ ಇದೆ, ಯಾವ ಯೋಜನೆಗಳಿಗೆ, ಯಾವ ಕಾಂಪೋನೆಂಟ್ಗೆ, ನಮಗೆ ಘಟಕಗಳಿಗೆ ಯಾವುದು ಬೇಡಿಕೆ ಇದೆ, ಆ ಒಂದು ಲಿಸ್ಟ್ ಅನ್ನು ನಾವು ನಮ್ಮ ಕೇಂದ್ರ ಕಚೇರಿಗೆ ಕಳಿಸ್ಕೊಡ್ತೇವೆ. ಅಲ್ಲಿಂದ ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ. ಕೇಂದ್ರ ಸರ್ಕಾರದಲ್ಲಿ ಕೆಲವೊಂದು ಮಾಡಿಫಿಕೇಶನ್ಸ್ಗಳನ್ನು ಮಾಡಿ ಮತ್ತೆ ವಾಪಸ್ ನಮಗೆ ಗುರಿಗಳನ್ನು ನಿಗದಿ ಮಾಡಿ ಕೊಡ್ತಾರೆ. ಆ ಗುರಿಗಳು ಮತ್ತೆ ನಮ್ಮ ಎಲ್ಲ ಜಿಲ್ಲೆಗಳಿಗೆ ಮತ್ತೆ ವಾಪಸ್ ಬರ್ತದೆ. ಕೆಲವೊಂದ್ಸತಿ ಕೇಳಿರ್ಬೋದು, ಕೇಳ್ದಲ್ಲಿರ್ಬೋದು, ಕೆಲವೊಂದ್ಸತಿ ಬರ್ತದೆ, ಕೆಲವೊಂದ್ಸತಿ ಬರದಲ್ಲೇನೋ ಇರ್ಬೋದು. ನಿಮ್ಮ ಗುರಿನ ನೀವು ಜನಸಾಮಾನ್ಯರಿಗೆ ಹೇಗೆ ಮುಟ್ಟಿಸ್ತೀರಿ? ಜನಸಾಮಾನ್ಯರು ಹೇಗೆ ಅಂದ್ರೆ ರೈತರು, ಮೀನುಗಾರಿಕೆಯಲ್ಲಿ ಆಸಕ್ತಿ ಹೊಂದಿರೋರು ಯಾವ ತರಹ ನಿಮ್ಮ ಇಲಾಖೆಯಿಂದ ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿಯ ಲಾಭವನ್ನು ಪಡಿಬಹುದು? ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ನಾವು ಮೊದಲಿಗೆ ಏನ್ ಮಾಡ್ತೇವೆ, ನಮಗೇನು ಗುರಿಗಳು ಬರ್ತದೆ ಅದನ್ನ ಲೋಕಲ್ ನ್ಯೂಸ್ ಪೇಪರ್ ಅಲ್ಲಿ ಆಗಿರ್ಬೋದು ಅಥವಾ ನಮ್ಮ ಆಕಾಶವಾಣಿ ಮೂಲಕ ಹೆಚ್ಚಿನ ಪ್ರಚಾರವನ್ನು ನಾವು ಕೊಡ್ತೇವೆ. ಅಲ್ಲಿಂದ ಬಂದಂತ ಅರ್ಜಿಗಳನ್ನ ನಾವು ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇರ್ತದೆ. ಆ ಕಮಿಟಿಯಲ್ಲಿ ಆ ಎಲ್ಲಾ ಅರ್ಜಿಗಳನ್ನ ಇಟ್ಟು ಅದನ್ನ ಅವರಿಂದ ಅಪ್ರೂವಲ್ ತಗೊಂಡು ಅದಾದ್ಮೇಲೆ ಅವರಿಗೆ ನಾವೆಲ್ಲ ವರ್ಕ್ ಆರ್ಡರ್ಗಳನ್ನ ಕೊಡ್ತೇವೆ. ವರ್ಕ್ ಆಗ್ಲಿಕ್ಕಿಂತ ಮುಂಚೆ ವರ್ಕ್ ಆಗ್ತಾ ಇರ್ಬೇಕಾದ್ರೆ ಮತ್ತು ಕಂಪ್ಲೀಟ್ ಆದ್ಮೇಲೆ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಆ ಜಾಗನ ನೋಡಿ ಇನ್ಸ್ಪೆಕ್ಷನ್ ಮಾಡಿ ಅವರು ಹೇಗೆ ಮಾಡ್ತಾ ಇದ್ದಾರೆ ಅಂತ ತಾಂತ್ರಿಕ ಸಲಹೆಗಳು ಏನಾದ್ರು ಬೇಕಿದ್ರೆ ಅದನ್ನೆಲ್ಲ ಅವರಿಗೆ ಕೊಟ್ಟು ವರ್ಕ್ ಕಂಪ್ಲೀಟ್ ಆದ್ಮೇಲೆ ಅವರಿಗೆ ಸಬ್ಸಿಡಿ ಅಮೌಂಟ್ ನಾವು ರಿಲೀಸ್ ಮಾಡ್ತೇವೆ. ಸರ್, ಹೇಳಿ ಸರ್, ಕೊಡಗು ಜಿಲ್ಲೆನಲ್ಲಿ ಏನು ವಿಶೇಷ, ಯಾವ್ಯಾವ ತಳಿ ಮೀನನ್ನ ಅಲ್ಲಿ ಸಾಕ್ತಾ ಇದ್ದೀರಿ, ಮತ್ತೆ ಹೇಗೆ ಅಭಿವೃದ್ಧಿ ಆಗ್ತಾ ಇದೆ ಮೀನುಗಾರಿಕೆಯಲ್ಲಿ? ಕೊಡಗು ಜಿಲ್ಲೆ ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಯೂನಿಕ್ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ನಮ್ಮಲ್ಲಿ ಗುಡ್ಡಗಾಡು ಪ್ರದೇಶ 1, 2 ಉಷ್ಣಾಂಶ, ಉಷ್ಣತೆ ನಮಗೆ ಬಾಕಿ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಇರ್ತದೆ. ಹಾಗಾಗಿ ನಮಗೆ ಮೀನು ಬೆಳವಣಿಗೆ ಸಹ ಸ್ವಲ್ಪ ನಿಧಾನನೇ ಆಗ್ತದೆ. ಅಲ್ಲಿ ನಮಗೆ ಮುಖ್ಯವಾಗಿ ಕಾಟ್ಲಾ, ರೋಹು, ಗ್ರಾಸ್ ಕಾರ್ಪ್ ಮತ್ತೆ ತಿಲಾಪಿಯಾ ಈ 4 ವೆರೈಟಿಗಳನ್ನ ತುಂಬಾ ಇಷ್ಟಪಟ್ಟು ಪರ್ಚೇಸ್ ಮಾಡ್ತಾರೆ. ಈ ಎಲ್ಲಾ ಮೀನು ಮರಿಗಳನ್ನು ಸಹ ನಾವು ಅವರಿಗೆ ಬೇಕಾಗಿರೋಂಥ ಕ್ವಾಂಟಿಟಿಯಲ್ಲಿ ಮತ್ತು ಕ್ವಾಲಿಟಿಯಲ್ಲಿ ನಾವು ಈಗಾಗಲೇ ನಮ್ಮ ಇಲಾಖೆಯಿಂದ ನಾವು ಸಪ್ಲೈ ಮಾಡ್ತಾ ಇದ್ದೇವೆ. ಮೀನುಗಾರಿಕೆ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಮೀನುಗಾರಿಕೆ ಜೊತೆಯಲ್ಲಿ ನಮ್ದು ಒಂದು ರೈತ ಉತ್ಪಾದಕ ಸಂಸ್ಥೆ ಒಂದಿದೆ, ಮತ್ತೆ ಒಂದು ಫಿಶರ್ಮನ್ ಕೋಆಪರೇಟಿವ್ ಸೊಸೈಟಿ ಸಹ ಇದೆ. ಆ ಎರಡೂ ಸಹ ನಮ್ಮ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. FPOಗಳ ಬಗ್ಗೆ ಹೇಳಿ, ಅವ್ರೇನ್ ಮಾಡ್ತಾ ಇದ್ದಾರೆ ಚಟುವಟಿಕೆ? FPO ಚಟುವಟಿಕೆ ಈಗ ನಮ್ಗೆ ಅಲ್ಲಿ ಪ್ರಾರಂಭವಾಗಿ ಈಗ 3 ವರ್ಷ ಆಯ್ತು. ವೀರನಾಡು
ಮೀನು ಉತ್ಪಾದಕ ಸಂಸ್ಥೆ ಅಂತ ಒಂದು FPO ಮಾಡಿದ್ದೇವೆ. ಕಳೆದ ವರ್ಷ ಮುರುಡೇಶ್ವರದಲ್ಲಿ ನಡೆದಂತ ವಿಶ್ವ ಮೀನುಗಾರಿಕೆ ದಿನಾಚರಣೆಯಲ್ಲಿ ನಮ್ಮ ವೀರನಾಡು FPOಗೆ ಮೊದಲನೇ ಬಹುಮಾನವನ್ನು ಸಹ ಸಿಕ್ಕಿದೆ. ಯಾಕೆಂದ್ರೆ ಆಕ್ಟಿವಿಟೀಸ್ ಮಾಡ್ತಾ ಇರೋದ್ರಲ್ಲಿ ನಮ್ಮ ವೀರನಾಡು FPO ಸಹ ಒಂದು ಮುಂಚೂಣಿಯಲ್ಲಿ ಇರೋಂತ ಒಂದು FPO. ಏನ್ ಮಾಡ್ತಾ ಇದ್ದಾರೆ ಅವರು ಚಟುವಟಿಕೆಯಲ್ಲಿ ಮೀನು ಮರಿಗಳನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಸರ್. ಮೀನು ಆಹಾರನ ಕೊಡ್ತಾ ಇದ್ದಾರೆ. ಮತ್ತೆ ಮೀನು ಇಡಲಿಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳನ್ನು ಸಹ ಅವರು ನಮ್ಮ ಲೋಕಲ್ ರೈತರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಹಾಗಾಗಿ ಜೊತೆಲಿ ಮುಂದಿನ ದಿನಗಳಲ್ಲಿ ಮಾರ್ಕೆಟಿಂಗ್ ಬಗ್ಗೆನೂ ಅವರು ಒಂದು ಕಾನ್ಸೆಪ್ಟ್ ಅವರಲ್ಲಿದೆ. ಅಂದ್ರೆ ಅವರ ಮೆಂಬರ್ಸ್ಗಳಿಂದ ಏನು ಮೀನನ್ನ ಹಿಡಿತಾರೆ ಆ ಮೀನುಗಳನ್ನ FPO ಮೂಲಕನೇ ಮಾರಾಟ ಮಾಡುವಂಥದ್ದು, ಅವ್ರದೇ ಆದಂತ ಒಂದು ಔಟ್ಲೆಟ್ ಅನ್ನ ಮಾಡಲಿಕ್ಕೆ, ಆ ಔಟ್ಲೆಟ್ ಮೂಲಕ ಹಿಡಿದಿರೋಂಥ ಮೀನುಗಳನ್ನ ಮಾರಾಟ ಮಾಡಲಿಕ್ಕೆ ಆ ಒಂದು ಯೋಚನೆಯೂ ಸಹ ನಮ್ಮ FPOದಲ್ಲಿ ಇದೆ. ಈಗ ನೀವೇನು ಸೌಲಭ್ಯ ಕೊಟ್ಟಿದ್ದೀರಿ FPOಗೆ? FPOಗೆ ಕಳೆದ 3-4 ವರ್ಷದಿಂದ ಒಟ್ಟು ನಾವು 12 ಲಕ್ಷದಷ್ಟು ಈಗಾಗಲೇ ಸಹಾಯಧನವನ್ನು ನಾವು ಕೊಟ್ಟಿದ್ದೇವೆ. ಅದರಲ್ಲಿ ಟ್ರೈನಿಂಗ್ ಮಾಡಲಿಕ್ಕೆ ಮತ್ತೆ ಮೂಲಭೂತ ಸೌಕರ್ಯಗಳನ್ನು ಮಾಡಲಿಕ್ಕೆ ನಾವು ನಮ್ಮಿಂದ ಅವರಿಗೆ ಸಹಾಯಧನ ಸಿಕ್ಕಿದೆ. ಸಹಕಾರ ಸಂಘದ ಬಗ್ಗೆ ಹೇಳಿ. ನಮ್ಮಲ್ಲಿ ಒಂದು ಕಾವೇರಿ ಮೀನುಗಾರ ಸಹಕಾರ ಸಂಘ ಅಂತ ಇದೆ. ಅದು ನಮ್ಮ ಆರಂಗಿ ಜಲಾಶಯದ ಉಸ್ತುವಾರಿ ಅವರಲ್ಲೇ ಇದೆ. ಅಲ್ಲಿ ನಾವು ಆರಂಗಿ ಜಲಾಶಯದಲ್ಲಿ ಮೀನುಗಾರಿಕೆ ಮಾಡೋ ಅಂತ ಎಲ್ಲಾ ಆಕ್ಟಿವಿಟೀಸ್ ನಾವು ಫಿಶರೀಸ್ ಕೋಆಪರೇಟಿವ್ಸ್ ಕಾವೇರಿ ಮೀನುಗಾರ ಸಹಕಾರ ಸಂಘದ ಮೂಲಕನೇ ನಾವು ನಡೆಸ್ಕೊಂತ ಬರ್ತಾ ಇದ್ದೇವೆ. ಅಲ್ಲಿ ಸುಮಾರು 100 ಜನ ಆ ಸಂಘದಲ್ಲಿ ಸದಸ್ಯರಿದ್ದಾರೆ. ಎಲ್ಲರೂ ಸಹ ಅಲ್ಲಿ ಮೀನುಗಾರಿಕೆ ಚಟುವಟಿಕೆನ ಡ್ಯಾಮಲ್ಲೇನೆ ಆರಂಗಿ ಜಲಾಶಯದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲೇ ಮೀನು ಹಿಡಿತಾ ಇದ್ದಾರೆ. ಹಿಡಿದಿರಂತ ಮೀನುಗಳನ್ನ ಅವರ ವ್ಯಾಪ್ತಿಯಲ್ಲೇನೆ ಮಾರಾಟ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಪಂಜರದ ಕೃಷಿ ಇನ್ನೂ ಬಂದಿಲ್ವಾ? ನಮ್ಮಲ್ಲಿ ಹೊಳೆ ಅಥವಾ ಆರಂಗಿ ಜಲಾಶಯದಲ್ಲಿ ಇಲ್ಲ ಸರ್. ನಮ್ಮ ಆ ಡೆಪ್ತ್ ಏನಾಗ್ತದೆ, ನಮ್ಮಲ್ಲಿ ಆರಂಗಿ ಜಲಾಶಯ ಏನಾಗ್ತದೆ, ಕೆಳಗಡೆ ತುಂಬಾ ಮರ ಇದೆ. ಹಾಗಾಗಿ ಪಂಜರ ಕೆಳಗಡೆ ಹೋಗಿ ಸಿಗಾಕಂತದೆ ಅನ್ನೋ ಉದ್ದೇಶದಿಂದ ನಮ್ಮಲ್ಲಿ ಅದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಚಿಕ್ಲಿ ಹೊಳೆಯಲ್ಲೂ ಅದೇ ನಮ್ಮಲ್ಲಿ ಕಷ್ಟ ಆಗ್ತದೆ. ಈಗ ತಾವು ಕಾಫಿ ತೋಟದಲ್ಲಿರುವಂತಹ ಏನು ನೀರು ಹೊಡೆಯಕ್ಕೆ ಮಾಡ್ಕೊಂಡಿರ್ತಾರೆ ಕೊಳಗಳು ಅಥವಾ ಮಾಮೂಲಿ ಕೊಳಗಳೇ ಇರ್ತವೆ, ಅಲ್ಲೂ ಕೂಡ ಮೀನು ಕೃಷಿ ಮಾಡ್ತಾ ಇದ್ದಾರೆ. ಹೌದು ಸರ್. ಅದು ಅಭಿವೃದ್ಧಿ ಆಗ್ತಾ ಇದೆಯಾ? ಖಂಡಿತ ಅಭಿವೃದ್ಧಿ ಆಗ್ತಾ ಇದೆ ಸರ್. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಂದ ಮೇಲೆನೆ 80 ಹೆಕ್ಟೇರ್ಸ್ ಅಷ್ಟು ಹೊಸದಾಗಿ ಮೀನು ಕೃಷಿ ಕೊಳಗಳನ್ನು ನಾವು ಫಾರಂ ಪಾಂಡ್ಸ್ ಗಳನ್ನು ನಾವು ಮಾಡಿದ್ದೇವೆ. 80 ಹೆಕ್ಟೇರ್ ಅಲ್ಲಿ ಈಗಾಗಲೇ ಕಳೆದ 5 ವರ್ಷಗಳಿಂದನೂ ನಾವು ಮೀನು ಮರಿ ದಾಸ್ತಾನು ಮಾಡುವಂತದ್ದು, ಮೀನು ಹಿಡುವಳಿ ಬಗ್ಗೆ ನಾವು ಮಾಡ್ತಾ ಇದ್ದೇವೆ. ಆಗ್ತಾ ಇದೆ. ತೋಟಗಳಿಗೆ ಎಷ್ಟೋ ಸಾರಿ ಔಷಧಗಳನ್ನ ಸಿಂಪರಣೆ ಮಾಡಿದಾಗ ಅದು ತೊಯ್ಕೊಂಡು ಬಂದು ಆ ಕೊಳದಲ್ಲಿ ಸಂಗ್ರಹ ಆಗುತ್ತೆ, ಮೀನುಗಳು ಉಳಿಯೋದು ಕಷ್ಟ ಅಂತ ಹೇಳ್ತಾರೆ. ಇಲ್ಲ ಸರ್, ಆ ತರ ಪ್ರಾಬ್ಲಮ್ಸ್ ಏನು ಬರಲ್ಲ. ಯಾಕಂದ್ರೆ ಇವರು ಸಿಂಪರಣೆ ಮಾಡುವ ಕಾಲಕ್ಕೂ ನೀರು ಹರಿದು ಬರೋ ಕಾಲನೂ ತುಂಬಾನೇ ಬೇರೆ ಬೇರೆ ಇದೆ. ನೀರು ಹರಿದು ಬರೋದು ಯಾವಾಗ ಮಳೆಗಾಲದಲ್ಲಿ, ಇವರು ಸಿಂಪರಣೆ ಮಾಡೋದು ಅದಕ್ಕಿಂತ ಮುಂಚೆ ಅಥವಾ ಮುಗಿದ ಮೇಲೆ. ಹಾಗಾಗಿ ಮತ್ತೆ ಅದು ವಾಪಸ್ ಫಾರಂ ಪಾಂಡಿಗೆ ನೀರು ಬರೋದಿಲ್ಲ. ಮೀನು ಕೃಷಿ, ಮೀನು ಬೆಳವಣಿಗೆಗೆ ಏನು ತೊಂದರೆ ಆಗಲ್ಲ? ಖಂಡಿತ ಏನೂ ಆಗಿಲ್ಲ, ಆಗೋದು ಇಲ್ಲ ಅಲ್ವಾ? ಚೆನ್ನಾಗಿದೆ. ಏನು ವಿಶೇಷತೆ ಕೊಡಗಿನ ಮೀನದ್ದು? ಚಳಿನಲ್ಲಿ ಬೆಳೆದಿರುತ್ತೆ ಅಂತನಾ ಅಥವಾ ಹೇಗೆ? ಮಾಮೂಲಿ ಹೇಗೆ ಇರುತ್ತೆ? ಇಲ್ಲ, ಮಾಮೂಲಿ ಹೇಗೆ ಬೇರೆ ಕಡೆ ನಮ್ಮ ಫಿಶ್ ಸಿಗ್ತದೆ ಅದೇ ರೀತಿ ಫಿಶ್ ಅಲ್ಲೂ ಸಹ ಸಿಗ್ತದೆ. ವಿಶೇಷತೆ ಅಂತ ಏನು ಇಲ್ಲ. ಅದ್ರ ಈ ಮರಲ್ ಕೃಷಿ ಬಗ್ಗೆ ಏನು ಗಮನ ಕೊಟ್ಟಿಲ್ವ ನೀವಲ್ಲಿ? ಮರಲ್ಲು ನಮ್ಮಲ್ಲಿ ಸ್ವಲ್ಪ ಹಿಂದೆ ಇದೆ. ಯಾಕಂದ್ರೆ ಮರಲ್ಲು ಒಂದು ಕ್ಯಾನಿಬಲಿಸಮ್ ಅಂತ ಕರಿತೇವೆ. ತನ್ನನ್ನು ತಾನೇ ತಿನ್ಕೊಂತ ತನ್ನ ವೆರೈಟಿಗಳನ್ನು ತಾನೇ ಸ್ವಲ್ಪ ವೀಕ್ ಇರೋ ಅಂತದನ್ನ ತಿಂದ್ಬಿಡುತ್ತೆ. ಮತ್ತೆ ಬೇಗ ಫಂಗಲ್ ಇನ್ಫೆಕ್ಷನ್ ಮತ್ತೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಬೇಗ ಬರ್ತದೆ. ಹಾಗಾಗಿ ಮೇಂಟೆನೆನ್ಸ್ ಮ್ಯಾನೇಜ್ಮೆಂಟ್ ಎಲ್ಲ ಸ್ವಲ್ಪ ಕಷ್ಟ. ಹಾಗಾಗಿ ಮರಲ್ ಫಾರ್ಮ್ ಬಗ್ಗೆ ಯಾರು ಅಷ್ಟು ಒಲವು ತೋರಿಸ್ತಾ ಇಲ್ಲ. ಆದ್ರೆ ಇಲಾಖೆಯಿಂದ ನಾವೀಗ ಮುಖ್ಯವಾಗಿ ಮಹಿಳೆಯರಿಗೆ ಅಂತಾನೆ ಮುತ್ತು ಕೃಷಿ ಬಗ್ಗೆ ನಾವು ನಮ್ಮ ಜಿಲ್ಲೆಯಲ್ಲಿ ಸಿಹಿ ನೀರು ಮುತ್ತು ಕೃಷಿ ಬಗ್ಗೆ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. 3 ತರಬೇತಿಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಮತ್ತೆ ಮುಂದಿನ ದಿನಗಳಲ್ಲಿ ಅವರು ಬಂದಿದ್ದಾರೆ ಯಾರಾದ್ರೂ? ಖಂಡಿತ ಬಂದಿದ್ದಾರೆ ಸರ್. ಮುಂದೆ ಬಂದಿರೋ ಅಂತವ್ರಿಗೆ ನಾವು ಸಪರೇಟ್ ಕರ್ಕೊಂಡು ಹೋಗಿ 2 ಬಾರಿ ನಾವು ಈಗಾಗಲೇ ತರಬೇತಿನ ನಾವು ಕೊಡಿಸಿದ್ದೇವೆ. ಅಂದ್ರೆ ಎಲ್ಲಿ ಕೊಡಿಸ್ತೀರಿ ಸಿಹಿನೀರು ಮುತ್ತು ಕೃಷಿ ತರಬೇತಿನ? ಒಂದು ನಾವು ಮಂಡ್ಯ ಜಿಲ್ಲೆ ನೆಲಮಂಗಲದಲ್ಲಿ 1 ಬಾರಿ ಮಾಡಿದ್ವಿ. ಮತ್ತೊಂದು ನಾವು ಉಡುಪಿಯಲ್ಲಿ ಕರ್ಕೊಂಡು ಹೋಗಿ ನಾವು ನಮ್ಮ ರೈತ ಮಹಿಳೆಯರನ್ನ ಅಲ್ಲಿ ಅವರಿಗೆ ತರಬೇತಿಯನ್ನು ಕೊಡಿಸಿದ್ದೀವಿ. ಇದಾರೆ ಯಾರಾದ್ರೂ ಸಿಹಿನೀರಲ್ಲಿ ಮುತ್ತು ಕೃಷಿನ ಮಾಡಿರೋರು ಇದ್ದಾರೆ ಸರ್. ನಮ್ಮ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಇದ್ದಾರೆ, ಉಡುಪಿಯಲ್ಲೂ ಇದ್ದಾರೆ. ಉಡುಪಿಯಲ್ಲಿ ಒಂದು ಕಿನಾರ FPO ಅಂತ ಒಬ್ರಿದೆ. ಆ FPOದವರು ಇದರಲ್ಲಿ ಪಯನೀರ್ ಆಗಿ ಈಗ ಅವರು ಮುಂಚೂಣಿಯಲ್ಲಿ ನಿಂತು ಮಹಿಳೆಯರಿಗೆ ಅಂತಾನೆ ಅದರಲ್ಲಿ ಬೈಬ್ಯಾಕ್ ಸಿಸ್ಟಮ್ ಸಹ ಅವ್ರು ಮಾಡ್ಕೊಂಡಿದ್ದಾರೆ. ಇವರೇನು ಮುತ್ತುನ ಬೆಳವಣಿಗೆ ಮಾಡ್ತಾರೆ ಅದನ್ನು ಅವರೇ ಪರ್ಚೇಸ್ ಸಹ ಮಾಡ್ತಾರೆ. ಅಗ್ರಿಮೆಂಟ್ ಸಹ ಅವ್ರು ಮಾಡಿ ಕೊಡ್ತಾ ಇದ್ದಾರೆ. ಪರವಾಗಿಲ್ಲ. ಮುತ್ತು ಕೃಷಿ ಬಗ್ಗೆನೂ ಈಗ ಸ್ವಲ್ಪ ಒಲವು ಇದೆ. ಮುಂದಿನ ದಿನಗಳಲ್ಲಿ ಅದನ್ನ ಕ್ಲಸ್ಟರ್ ಅಪ್ರೋಚ್ ಆಗಿ ನಾವು ಫಸ್ಟ್ ಮಾಡ್ತಾ ಇದ್ದೇವೆ. ಅದಕ್ಕೂ ಇದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಏನಾದ್ರು ಅನುದಾನ ಇದೆಯಾ ಅಥವಾ ಸ್ವತಂತ್ರವಾಗಿ ಸ್ವತಂತ್ರವಾಗಿ ಮಾಡಬಹುದು?
ಅದು ಮನೆ ಪಕ್ಕದಲ್ಲೇ ಅಥವಾ ಮನೆ ಮೇಲ್ಗಡೆ ಟೆರೆಸ್ ಮೇಲ್ಗಡೆ ಏನ್ ಜಾಗ ಇರ್ತದೆ ಅಷ್ಟರಲ್ಲೇನೆ ಚಿಕ್ಕದಾಗಿ ಬಕೆಟ್ಗಳಲ್ಲಿ ಮಾಡಬಹುದು, ಇಲ್ಲ ಕ್ರೇಟ್ಸ್ಗಳಲ್ಲಿ ಮಾಡಬಹುದು. ಮನೆ ಪಕ್ಕದಲ್ಲಿ ಸ್ವಲ್ಪ ಜಾಗ ಇದೆ ಅಂದ್ರೆ ಸಿಮೆಂಟ್ ರಿಂಗ್ ಸಿಸ್ಟಮ್ ನಲ್ಲಿ ಮಾಡಬಹುದು. ಅದನ್ನು ಸಹ ಮಾಡಬಹುದು. 1 ವರ್ಷ 1.5 ವರ್ಷ ನಮಗೆ ಅದು ಬೆಳವಣಿಗೆ ಆಗ್ತದೆ. ಆಮೇಲೆ ಅವರೇ ಬಂದ್ಬಿಟ್ಟು ನಮಗೆ ಮುತ್ತು ಚಿಪ್ಪು ಒಳಗಡೆ ಇನ್ಸರ್ಟ್ ಮಾಡಿ ಕೊಟ್ಟು ಹೋಗ್ತಾರೆ. 2 ತಿಂಗಳು 3 ತಿಂಗಳು ಅವರು ನಮಗೆ ಎಲ್ಲ ಹಂತದಲ್ಲೂ ತರಬೇತಿಯನ್ನ ನೀಡುತ್ತಾರೆ. ಅದಾದ್ಮೇಲೆ ಮತ್ತೆ ನಾವು ಅದನ್ನ ಪ್ರತಿದಿನ ಅದಕ್ಕೆ ಫೀಡಿಂಗ್ ಮಾಡುವಂಥದ್ದು, ಆಹಾರ ಹಾಕುವಂಥದ್ದು, ಸತ್ತಿರೋ ಚಿಪ್ಪುಗಳನ್ನ ತೆಗೆದು ಹಾಕುವಂಥದ್ದು. ಜಸ್ಟ್ ದಿನದಲ್ಲಿ ಒಂದು ಅರ್ಧ ಗಂಟೆ ಅಷ್ಟೇ ಕೆಲಸ. ಅದಾದ್ಮೇಲೆ ತನ್ನ ಪಾಡಿಗೆ ತಾನು ಇರ್ತದೆ. ಅಷ್ಟು ಮಾಡಿದ್ರು ಸಾಕು. ಆದಾಯ ಇದೆಯಾ ಸರ್? ಒಂದು ಮುತ್ತಿಗೆ ನಮ್ಮಿಂದ ಅವರು ಫಾರ್ಮ್ ಅಲ್ಲೇ ಪರ್ಚೇಸ್ ಮಾಡುವಂಥದ್ದು 120ರಿಂದ 130, 140 ರೂಪಾಯಿಗೆ ಖರೀದಿ ಮಾಡ್ತಾ ಇದ್ದಾರೆ. ನಮಗೆ ಯಾವ ಶೇಪ್ ಬೇಕಾದ್ರೂ ನಮಗೆ ಮುತ್ತುನ ಪಡಿಬಹುದು. ಪರವಾಗಿಲ್ಲ. ಈ ಅಲಂಕಾರಿಕ ಮೀನು ಕೃಷಿ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಅದು ಹೇಗಿದೆ ಸರ್? ಅಲಂಕಾರಿಕ ಮೀನು ಕೃಷಿ ಎಲ್ಲಾರ ಮನೆಗೂ ಒಂದು ರೀತಿ ಒಂದು ಕ್ರೇಜ್ ಅಂತ ನಾವು ಕರಿಬಹುದು. ಅಕ್ವೇರಿಯಂ ಅದ್ರ ಜೊತೆಯಲ್ಲಿ ಏನ್ ಮಾಡ್ತಾರೆ ಆದರೆ ಅರವನ ಅಂತೇಳಿ ವಾಸ್ತು ಮೀನು ಅಂತೇಳಿ ಅದೊಂದು ಸಹ ಮಾಡ್ತಾ ಇದ್ದಾರೆ. ಫ್ಲವರ್ ಆರ್ನ್ ಅದು ಸಹ ವಾಸ್ತು ಮೀನು ಅಂತೇಳಿ. ಅಲಂಕಾರಿಕ ಮೀನುಗಾರಿಕೆಗೆ ತುಂಬಾನೇ ಚಟುವಟಿಕೆಗಳು ನಡೀತಾ ಇದೆ. ಅದರಲ್ಲೂ ಕೊಡಗಲ್ಲಿ ಸರ್ ನಾವು ಈಗ ಪ್ರಾರಂಭ ಮಾಡಿದ್ದೇವೆ. ಒಂದು 2 ಬ್ಯಾಕ್ ಯಾರ್ಡ್ ಅಂದ್ರೆ ಮನೆ ಹಿಂದೆ ಅಥವಾ ಮನೆ ಪಕ್ಕದಲ್ಲಿ ಜಾಗ ಇದ್ರೆ, ಎಸ್ಪೆಷಲಿ ಮಹಿಳೆಯರು ಈ ಒಂದು ಯೋಜನೆಯಲ್ಲಿ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದರದ್ದು ಸಕ್ಸಸ್ ನಮಗೆ ಕಾಣಿಸ್ತದೆ. ಸ್ವಲ್ಪ ನಿಧಾನ ಟೈಮ್ ಆಗ್ತದೆ. ಅವರಿಗೆ ತರಬೇತಿನ ಪಡಿಬೇಕು, ಅವರು ಅನುಭವ ಆಗಬೇಕು. ಅದಾದ್ಮೇಲೆ ಅವರು ಖಂಡಿತ ಪಿಕಪ್ ಆಗುತ್ತೆ. ಸರ್, ಮೀನುಗಾರಿಕೆ ಲಾಭದಾಯಕ ಅಂತ ಅನ್ಸುತ್ತಾ ತಮಗೆ? ಖಂಡಿತ ಸರ್. ಬೇರೆ ವಿಷಯಗಳಿಗೆ ಸಂಬಂಧಪಟ್ಟರೆ ಖಂಡಿತ ಮೀನುಗಾರಿಕೆ ಲಾಭದಾಯಕ. ತುಂಬಾ ಲೇಬರ್ ಇಂಟೆನ್ಸಿವ್ ಏನಿಲ್ಲ. ದಿನದಲ್ಲಿ ಅರ್ಧ ಗಂಟೆ 1 ಗಂಟೆ ಅಷ್ಟೇ ನಿಮಗೆ ಫೀಡ್ ಹಾಕ್ಲಿಕ್ಕೆ ಬೇಕಾಗಿರೋಂಥ ಸಮಯ. ಸ್ವಲ್ಪ ಅವಾಗ ಅಬ್ಸರ್ವ್ ಮಾಡ್ತಾ ಇದ್ರೆ ಮೀನುಗಾರಿಕೆ ಚಟುವಟಿಕೆ ಖಂಡಿತ ಲಾಭದಾಯಕ. ಯಾವತ್ತು ಯಾರು ಸಹ ಕೆಲವೊಂದು ಕೃಷಿ ಉತ್ಪನ್ನಗಳನ್ನು ರೋಡ್ ಪಕ್ಕದಲ್ಲಿ ಚೆಲ್ಲೋದ್ರು, ಬಿಸಾಕಿದ್ರು, ರೈತರು ಬಿಸಾಕಿದ್ರು, ಬೆಲೆ ಕಡಿಮೆ, ಆತರ ಯಾವತ್ತೂ ಮೀನನ್ನು ಯಾರು ಬಿಸಾಕಿಲ್ಲ. ಖಂಡಿತ ಮೀನುಗಾರಿಕೆ ಲಾಭದಾಯಕದಲ್ಲಿದೆ. ಆದ್ರೆ ಅದನ್ನ ಸ್ವಲ್ಪ ನಾವು ಮೀನುಗಾರಿಕೆ ಇಲಾಖೆ ಜೊತೆ ಅಥವಾ ನಮ್ಮ ವಿಜ್ಞಾನಿಗಳ ಜೊತೆ ಒಂದು ಒಳ್ಳೆ ಸಂಬಂಧದಲ್ಲಿದ್ದು ಅವರಿಂದ ಪಡೆಯುವಂತ ಸಲಹೆ ಸೂಚನೆಗಳನ್ನು ಪಾಲಿಸಿದ್ರೆ ಖಂಡಿತ ಮೀನುಗಾರಿಕೆ ಒಂದು ಲಾಭದಾಯಕ ಉದ್ದಿಮೆನೆ. ಸಚಿನ್ ಅವರೇ, ಮಡಿಕೇರಿನಲ್ಲಿ ಅಂದ್ರೆ ಕೊಡಗಲ್ಲಿ ತರಬೇತಿ ಕೇಂದ್ರ ಎಲ್ಲಿದೆ? ಕೊಡಗು ಇಲ್ಲಿ ಯಾವುದು ತರಬೇತಿ ಕೇಂದ್ರ ಇಲ್ಲ. ಬಟ್ ಇಲಾಖೆಯಲ್ಲೇ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಅವರ ಹಂತದಲ್ಲೇನೆ ತಾಲೂಕು ಮಟ್ಟದಲ್ಲಿ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಅದಲ್ಲದೆ ನಮ್ಮ ಕೃಷಿ ಇಲಾಖೆ ಆತ್ಮ ಯೋಜನೆಯಲ್ಲೂ ಸಹ ನಾವು ತರಬೇತಿ ಕಾರ್ಯಕ್ರಮಗಳನ್ನು ನಾವು ಕೊಡ್ತಾ ಇದ್ದೇವೆ. ಅಲ್ಲ, ಮೀನುಮರಿ ಉತ್ಪಾದನೆ, ಪಾಲನೆ, ಮೀನು ಸಾಕಾಣಿಕೆ ಇಂಥದೆಲ್ಲ ಪ್ರಾಯೋಗಿಕವಾಗಿ ನೋಡ್ಲಿಕ್ಕಾದ್ರೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಹಾರಂಗಿ ಮೀನುಮರಿ ಉತ್ಪಾದನೆ ಮತ್ತು ಪಾಲನಾ ಕೇಂದ್ರ ಇದೆ. ಅಲ್ಲಿ ನಾವು ಎಲ್ಲಾ ರೀತಿ ಮೀನುಮರಿಗಳನ್ನು ನಾವು ಅಲ್ಲಿ ಉತ್ಪಾದನೆ ಮತ್ತು ಪಾಲನೆಯನ್ನ ಮಾಡ್ತಾ ಇದ್ದೇವೆ. ಅದನ್ನು ಸಹ ಅಲ್ಲಿ ಬಂದ್ರೆ ನಾವು ಡೈರೆಕ್ಟ್ ಆಗಿ ನಿಮಗೆ ಅಲ್ಲಿ ತರಬೇತಿನೂ ಸಹ ಅಲ್ಲೇ ಕೊಡ್ತೇವೆ. ಸೊ ಪ್ರಾತ್ಯಕ್ಷಿಕವಾಗಿ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆನೂ ಸಹ ತಿಳ್ಕೋಬಹುದು. ಎಂಕ್ವೈರೀಸ್ ಇದೆಯಾ ಸರ್? ನಾನು ಮೀನ್ ಸಾಕ್ತೀನಿ, ನೋಡೋಣ, ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಹೊಸದಾಗಿ ಕೇಳ್ಕೊಂಡ್ ಬರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ ದಿನೇ ದಿನೇ? ಖಂಡಿತ ಜಾಸ್ತಿ ಆಗ್ತಾ ಇದೆ ಸರ್. ಅದರಲ್ಲೂ ನಮಗೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಂದ ಮೇಲೆ ಈ ಒಂದು ಸಂಖ್ಯೆ ಜಾಸ್ತಿನೇ ಆಗಿದೆ. ನಮ್ಮ ಕೈಲಾದಷ್ಟು ನಾವು ಈಗಾಗಲೇ ಸಹಾಯನ ನಾವು ಮಾಡಿದ್ದೇವೆ, ಕೊಡ್ತಾ ಇದ್ದೀವಿ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲೇ ನಾವು ಸುಮಾರು 400 ಜನಕ್ಕೆ ನಾವು ಈಗಾಗಲೇ 2,20,00,000 ನಾವು ಈಗ ಸಹಾಯಧನನ ಕಳೆದ 5 ವರ್ಷದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವು ಕೊಟ್ಟಿದ್ದೇವೆ. ಮೀನುಗಾರಿಕೆ ಚಟುವಟಿಕೆ ನಮ್ಮಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ನೇರವಾಗಿ ನಿಮ್ಮ ಇಲಾಖೆಗೆ ಬಂದು ಅರ್ಜಿ ಕೊಟ್ರೆ ಆಯ್ತಾ? ನಮ್ಮ ಇಲಾಖೆಗೆ ಅರ್ಜಿ ಕೊಟ್ರೆ ಆಯ್ತು. ಈ ಪಂಚಾಯತಿ ಮೂಲಕ ಬರಬೇಕು ಆ ತರ ಎಲ್ಲ ಏನಿಲ್ಲ? ಇಲ್ಲ, ನಮ್ಮ ಇಲಾಖೆಗೇನೆ ತಾಲೂಕು ಮಟ್ಟದಲ್ಲಿ ನಮ್ಮ ತಾಲೂಕು ಸಹಾಯಕ ನಿರ್ದೇಶಕರು ಇರ್ತಾರೆ, ಅವರ ಕಚೇರಿಗೇನೆ ಅರ್ಜಿನ ಸಲ್ಲಿಸಿದ್ರೆ ಆಯ್ತು. ಈ ಕೃಷಿ ಭಾಗ್ಯ ಯೋಜನೆ ಅಡಿನಲ್ಲಿ ಸುಮಾರು ಜನ ಕೊಳ ತೆಕ್ಕೊಂಡಿರ್ತಾರೆ ನೋಡಿ, ಅದಕ್ಕೂ ಮೀನ್ ಮರಿಗಳನ್ನ ಕೊಡ್ತೇವೆ. ಕೃಷಿ ಭಾಗ್ಯದಲ್ಲಿ ಮಾಡಿರೋಂಥದ್ದು ಅಥವಾ ಕೃಷಿ ಹೊಂಡಗಳನ್ನ ಮಾಡಿರೋ ಅಂತದ್ದು ಅವರಿಗೂ ಸಹ ನಮ್ಮ ಇಲಾಖೆಯಿಂದ ನಾವು ಮೀನ್ ಮರಿಗಳನ್ನ ಕೊಡ್ತೇವೆ. ಕೆಲವೊಂದು ಬಾರಿ ಅಂದ್ರೆ ನಮ್ಮಲ್ಲಿ ಏನು ಅನುದಾನ ಲಭ್ಯತೆ ಇದ್ರೆ ಕೆಲವೊಂದು ಉಚಿತವಾಗಿಯೂ ಸಹ ನಾವು ಕೊಡುವಂತದ್ದಿದೆ. ಕೆಲವೊಂದು ಸತಿ ನಾವು ಅದಕ್ಕೆ ಸರ್ಕಾರ ನಿಗದಿ ಮಾಡಿರೋಂತ ದುಡ್ಡು ಏನಿದೆ ಆ ದುಡ್ಡನ್ನ ಕಟ್ಟಿಸ್ಕೊಂಡು ಅವರಿಗೆ ನಾವು ಮೀನು ಮರಿಗಳನ್ನ ವಿತರಣೆ ಮಾಡ್ತಾ ಇದ್ದೇವೆ. ಮೀನುಗಾರಿಕೆ ಲಾಭದಾಯಕ, ಮೀನು ಒಳ್ಳೆ ಆಹಾರ, ಮತ್ತೆ ರೈತನಿಗೆ ಒಂದು ಅಡಿಷನಲ್ ಇನ್ಕಮ್. ಹೌದು ಸರ್. ವ್ಯವಸಾಯದೊಂದಿಗೆ ಮೀನುಗಾರಿಕೆಯನ್ನ ಮಾಡಿಕೊಡೋದು. ಮೀನುಗಾರಿಕೆನಲ್ಲೂ ಈ ಸಮಗ್ರ ಮೀನು ಕೃಷಿಯಿಂದ ಬಂದಿದೆಯಲ್ಲ. ನಿಮ್ ಕೊಡಗಲ್ ಹಂದಿ ಸಿಕ್ಕಾಪಟ್ಟೆ ಸಾಕ್ತಾರೆ. ಹೌದು. ಹಂದಿ ಜೊತೆ ಮೀನ್ ಸಾಕಾಣಿಕೆ, ಹಸು ಜೊತೆ ಮೀನು, ಕೋಳಿ ಜೊತೆ ಮೀನು, ಈ ತರ ಯಾರು ಮಾಡಿರೋರು ಇದಾರೆ? ಅಂದ್ರೆ ಡೈರೆಕ್ಟ್ ಆಗಿ ಆ ಒಂದು ಕಾನ್ಸೆಪ್ಟ್ ಇಲ್ದಲೇ ಇರಬಹುದು. ಆದ್ರೆ
ಅವ್ರೇನು ಬೆಳೀತಾ ಇದ್ದಾರೆ, ಹಸು ಜೊತೆಯಲ್ಲಿ ಮಾಡುವಂತವ್ರು ಇದ್ದಾರೆ, ಪಿಗರಿ ಜೊತೆಯಲ್ಲೂ ಫಾರಂ ಪಾಂಡ್ ಪಕ್ಕ ಇಲ್ದೆಲ್ಲ ಇರ್ಬೋದು, ಬಟ್ ಸ್ವಲ್ಪ ದೂರದಲ್ಲಿ ಅಂತೂ ಅವರು ಮಾಡಿರ್ತಾರೆ. ಸೊ ಅಲ್ಲಿಂದ ಏನು ವೇಸ್ಟ್, ಪಿಗರಿಯಿಂದ ಬರುವಂತ ವೇಸ್ಟ್ ಇರ್ಬೋದು, ಅಥವಾ ಕೋಳಿಗಳಿಂದ ಬರುವಂತ ವೇಸ್ಟ್ಗಳಿರ್ಬೋದು. ಕೆಲವೊಬ್ರು ಡಕ್ಸ್ ನ ಯೂಸ್ ಮಾಡಿದ್ದಾರೆ. ಬಾತುಕೋಳಿಗಳನ್ನು ಸಹ ನಮ್ಮಲ್ಲಿ ಪಾಂಡಲ್ಲಿ ಬಿಟ್ಬಿಟ್ಟು ಅಲ್ಲಿಗೂ ಸಹ ಮಾಡ್ತಾ ಇದ್ದಾರೆ, ಕೃಷಿಕರು ಇದ್ದಾರೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ, ಮೀನುಗಾರಿಕೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? 9980674821. ಇನ್ನೊಮ್ಮೆ ಹೇಳ್ತೀರಾ? 9980674821. ಇನ್ನೂ ಒಂದ್ಸರಿ ಹೇಳಿ ಸರ್. 9980674821. ಒಳ್ಳೆಯದು ಸಚಿನ್ ಅವರೇ, ಇದುವರೆಗೂ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಹಾಗೂ ಮೀನುಗಾರಿಕಾ ಇಲಾಖೆ ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ ಸರ್. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ಕುರಿತು ಮೀನುಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಸಚಿನ್ ಸಿಎಸ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಮೀನುಗಾರಿಕೆ ಹೊಸ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ಮೀನುಗಾರಿಕಾ ತರಬೇತಿ ಕೇಂದ್ರದ ಉಪನಿರ್ದೇಶಕರಾದ ಬಾಬಾ ಸಾಬ್ ಅವರೊಂದಿಗೆ ಸಂದರ್ಶನವಿದೆ. ಮತ್ಸ್ಯ ತರಂಗ. ಮೀನು ಸಾಕಣೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಆಲಿಸಿದಿರಿ. ಬಂಗಡಿ ಮೀನು ಬಳಕಿದಾಗ ಸಹಯೋಗ ಮೀನುಗಾರಿಕಾ ಇಲಾಖೆ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.